ಅದೆಲ್ಲ ಒಂದು ಮಾಡ್ಬೇಕನ್ನೋ ಕಾರಣಕ್ಕೆ ಹೀಗೆ ಅಂತ ಪತ್ರಿಕೋಷ್ಠಿ ಮಾಡೋದು ಸರ್. ನೀವ್ ಹೇಳಿ ಸರ್, ಏನು ನನಗೆ ಅವ್ರು ಏನ್ ಹೇಳಿದಾರೆ ನನ್ಗೆ ಗೊತ್ತಿಲ್ಲ. ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಇದು ನೋಡಿ, ಅದೊಂದು ಪರವಾನಗಿ ತಗೊಳ್ಳೇಬೇಕ್ರಿ. ಇದನ್ನು ಈಗ ಉಳಿದ ಕೇಸ್ನಲ್ಲಿ ಕೇಂದ್ರ ಸರ್ಕಾರದ ನೌಕರರ ಹೊರತುಪಡಿಸಿ ಉಳಿದದ್ದೆಲ್ಲವನ್ನು ಕೂಡ ಪರವಾನಗಿ ತಗೊಳ್ಬೇಕು. ಈಗಿದೆ, ಅದು ಈಗಾಗಲೇ ಇದೆ. ಅದ್ರ ಬಗ್ಗೆ ಕ್ಯಾಬಿನೆಟ್ ನಿನ್ನೆ ಪ್ರಶ್ನೆ ಇದು ಮಾಡಿಲ್ಲ. ಈಗಾಗಲೇ ಇದ್ಮೇಲೆ ಯಾಕಂದ್ರೆ ಅದು ಮಾಡ್ಬೇಕು. ಮತ್ತೆ ಕೇಂದ್ರ ಸರ್ಕಾರದ ನೌಕರರಿಗೆ ಇದು ಏನು ಪರವಾನಗಿ ತಗೋಬೇಕಾಗಿತ್ತು, ಅದನ್ನ ಬ್ಲಾಂಕೆಟ್ ಆಗಿ ಪರ್ಮಿಷನ್ ಕೊಟ್ಟಿದೆ ಹಿಂದೆ ನಮ್ಮ ರಾಜ್ಯ ಸರ್ಕಾರ. ಅದನ್ನ ಈಗ ಪರವಾನಗಿ ತಗೊಳ್ಳತಾಗಿದೆ. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ನೌಕರರ ಅಲ್ಲ, ಹೌದಾ? ಮತ್ತೆ ಬಿಜೆಪಿ ಹೇಳಿ ಮತ್ತೆ ಟು ದಿಸ್ ಎಕ್ಸ್ಟೆಂಟ್ ಏನ್ ನಾನು ಹೇಳಿದ ನಿಮ್ಗೆ ಅರ್ಥ ಆಗಿದ್ರೆ ನಾನು ಹೇಳ್ತೇನೆ. ಕೇಂದ್ರ ಸರ್ಕಾರದ ನೌಕರಸ್ಥರು ಇನ್ನಿತರು ಅವ್ರಿಗೆ ಪರವಾನಗಿ ಅವಶ್ಯಕತೆ ಇರಲಿಲ್ಲ, ಇದು ಮಾಡ್ಬೇಕಾಗಿತ್ತು. ಅದಕ್ಕಷ್ಟೇ. ಆಯ್ತು. ಬ್ರೀಫಿಂಗ್ ಅಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ ಸರ್. ಈಗ ನೀವ್ ಹೇಳಿದ್ರು ಅದು ಹಂಗಲ್ಲ ಹಿಂಗೆ ಅನ್ಸ್ತಿದೆ. ಅದ್ರಲ್ಲಿ ಯಾವ್ದು ಅಷ್ಟೇ ಅಷ್ಟೇ. ಓಕೆ, ನೆಕ್ಸ್ಟ್. SIT ಇರ್ಬೋದು, CID ಇರ್ಬೋದು, ಈ ತನಿಖಾ ಸಂಸ್ಥೆಗಳ ತನಿಖೆ ಮಾಡೋದು ಸರಿ ಇರುತ್ತೆ. CBI ಮತ್ತು ED ತನಿಖೆ ಮಾಡೋದು ಸರಿ ಇರುತ್ತಿಲ್ಲ. ನೋಡಿ, ಈಗ ಆ ಪ್ರಶ್ನೆನೇ ಬಂದಿಲ್ಲ. ಈಗಾಗಲೇ CBI ತನಿಖೆ, ED ತನಿಖೆ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರದ ಪರವಾನಗಿ ತಗೋಬೇಕು. ಅದೆಲ್ಲಾ ಕಡೆನೂ ಇದೆ. ಈಗ ನಮಗೆ ಕೇಂದ್ರ ಸರ್ಕಾರದ ನೌಕರರಿಗೆ ಪರವಾನಗಿ ಅವಶ್ಯಕತೆ ಇಲ್ಲ ಅಂತ ಹಿಂದೆ ನಾವು ನಿರ್ಣಯ ತೆಗೆದುಕೊಂಡಿದ್ದೀವಿ. ಅವ್ರಿಗೂ ಕೂಡ ಈಗ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗ ನಿರ್ಧಾರ ಮಾಡಿದ್ದೀವಿ. ನೆಕ್ಸ್ಟ್ ಕ್ಯಾಬಿನೆಟ್ ಡಿಸಿಷನ್ ಸರ್. ಇನ್ನೊಂದು, ರಾಜ್ಯಪಾಲರಿಗೆ ಯಾವುದೇ ಪ್ರತಿಕ್ರಿಯೆಗಳನ್ನ, ದಾಖಲೆಗಳನ್ನ, ಉತ್ತರಗಳನ್ನ ಕೊಡುವಾಗ ಕ್ಯಾಬಿನೆಟ್ಗೆ ಗಮನಕ್ಕೆ ತಂದು ಕ್ಯಾಬಿನೆಟ್ ಥ್ರೂನೇ ಹೋಗ್ಬೇಕು ಅನ್ನುವಂತ ಕಂಡೀಷನ್ ಯಾಕೆ ಸರ್? ನೋಡಿ, ಅದು ವ್ಯತ್ಯಾಸ ಏನ್ ಸರ್? ಹಾಗೆ ಕೊಟ್ಟಿದ್ರೆ ಈ ಕೊಡೋದು ಈಗ ಅದು ಕಾನೂನಾತ್ಮಕವಾಗಿ ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಆಗ್ಬೇಕು ಅಂತಿದೆ. ಈಗ ರಾಜ್ಯಪಾಲರು ನೇರವಾಗಿ ಯಾವುದೋ ಒಂದು ಅಧಿಕಾರಿಗೆ ಬರೆಯುವಂಗಿಲ್ಲ. ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಬರೀಬೇಕಾಗ್ತದೆ. ಮುಖ್ಯಮಂತ್ರಿಗೆ ಬರೆದ್ಮೇಲೆ ಮುಖ್ಯಮಂತ್ರಿಗಳು ಅದನ್ನ ಇದು ಮಾಡ್ಬೇಕಾಗ್ತದೆ. ಪ್ರೊಸೀಜರ್ ರಾಜ್ಯಪಾಲರಿಗೂ ಗೊತ್ತಾಗ್ಬೇಕಾಗ್ತದೆ. ರಾಜ್ಯಪಾಲರು ಕೆಲವೊಂದ್ ಕಡೆ ನೇರವಾಗಿ ಯಾವುದೋ ಒಂದು ಅಧಿಕಾರಿಗೆ ಬರೆದು ಮಾಹಿತಿ ಕೇಳುವಂತದ್ದು ಅವ್ರಿಗೆ ಇಲ್ಲ. ಅದನ್ನ ಕಾನೂನುಬದ್ಧವಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ರಾಜ್ಯಪಾಲರು ನಡ್ಕೊಳ್ಬೇಕು. ಅದನ್ನ ನಾವು ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೊಡಿತಾ ಇದ್ರು ಹಂಗೆ ಗಾಡಿ. ಸಿಎಂ ಕೇಸ್ ಹರಿಯಾಣ ಮತ್ತು ಇತರ ರಾಜ್ಯಗಳ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರು ಪ್ರಮುಖ ಪ್ರಸ್ತಾಪ ಮಾಡ್ತಾರೆ. ಅದೇ ಹಾಗೆ ಅವ್ರ ಪಾರ್ಟ್ನರ್ ಇದಾರಲ್ಲ, ಅವ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವರು ಇದಾರಲ್ಲ, ಕೈಗಾರಿಕಾ ಸಚಿವರು, ಅದ್ರ ಬಗ್ಗೆನೂ ಅವ್ರು ಮೋದಿ ಅವರು ಉತ್ತರ ಕೊಡ್ಲಿ. ಆಮೇಲೆ ಮೋದಿಯವರು ನಿಮ್ಮ ಏನು ಇಲೆಕ್ಟ್ರಲ್ ಬಾಂಡ್ಸ್ ನಲ್ಲಿ ಸುಪ್ರೀಂ ಕೋರ್ಟ್ ಇದು ಮಾಡಿದ್ರಲ್ಲ, ಆ ಇಲೆಕ್ಟ್ರಲ್ ಬಾಂಡ್ ಬಗ್ಗೆನೂ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ಹೇಳಿ, ಅದನ್ನ ಹೇಳಿ. ಸಿದ್ದರಾಮಯ್ಯ ಏನ್ ತಪ್ಪು ಮಾಡಿದಾರೆ? ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ, ಮೋದಿಯವರು ಪ್ರಚಾರ ಮಾಡ್ತಾರೆ. ನಿಮ್ದು ಇಲೆಕ್ಟ್ರಲ್ ಬಾಂಡ್ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಉತ್ತರಿಸ ಎಲ್ಲಾ ಮಾಹಿತಿನ ಜನರ ಮುಂದೆ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಮೋದಿಯವರು. ಈ ಎಲ್ಲರ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಇವತ್ತು ಪ್ರಾಸಿಕ್ಯೂಷನ್ಗೆ ಇದೆ. ಯಾರ್ದು? ಕೇಂದ್ರ ಸಚಿವರಿಗೆ, ಕುಮಾರಸ್ವಾಮಿ ಅವರಿಗೆ, ಜನಾರ್ದನ್ ರೆಡ್ಡಿ, ನಿರಾಣಿ, ಜೊಲ್ಲೆ. ಇದು ಅದ್ರ ಬಗ್ಗೆ ಮೋದಿಯವರು ಮಾತಾಡಿ. ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇದ್ದಾಗ ಯಾರ ಆಡಳಿತಾರೂಢ ಸಚಿವರು ಮತ್ತೆ ಸಿಎಂ ಮೇಲೆ FIR ಆಗಿದ ತಕ್ಷಣ ರಾಜೀನಾಮೆ ಕೇಳ್ತಾ ಇದ್ವಿ. ಇವತ್ತು ನಿಮ್ಮ ಸಿಎಂ ವಿರುದ್ಧ FIR ದಾಖಲಾಗ್ತಾ ಇದೆ. ಪಕ್ಷಕ್ಕೆ ಮುಜುಗರ ಆಗಲ್ಲ. ಯಾವ್ದು ಮುಜುಗರ? ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿಲ್ಲ. ಇವತ್ತು ಅವ್ರ ಏನು ಕಾನೂನು ತಂಡ ಏನ್ ಹೇಳ್ತದ ಆ ಪ್ರಕಾರ ಎನ್ಕ್ವೈರಿ ಪ್ರಕಾರ ಎನ್ಕ್ವೈರಿ ಯಾಕೆ ಯಾವ್ದಾರೆ ಫೈಲ್ನಾಗ ನೋಟಿಂಗ್ ಇದೆಯಾ, ಯಾರಿಗಾರೆ ಪತ್ರ ಬರೆದಿದಾರ, ಬಿಡಿ ಅದನ್ನ ಬಿಡಿ. ಯಾರು ಮೌಖಿಕವಾಗಿ ಸಲಕ್ಕೆ ಯಾರು ನಮ್ಗೆ ಸಿಎಂ ನಿರ್ದೇಶನ ಕೊಟ್ಟರತ್ತೆ ಅಲ್ಲಿ ಕಂಪ್ಲೇಂಟ್ಸ್ ಇದಾವ? ಯಾವ್ದೂ ಇಲ್ಲ. ಯಾರ್ದು? ಯಡಿಯೂರಪ್ಪ ಅವ್ರು ಬೇಲ್ ಮೇಲಿದ್ದಾರೆ. ಒಂದು ಅಲ್ಲಿ ಅಲ್ಲಂ ಪಾಷಾ ಕೇಸ್ ನಲ್ಲಿ ಬೇಲ್ ಮೇಲಿದ್ದಾರೆ, ನಾಟ್ ಟು ಅರೆಸ್ಟ್ ಅಂತ ಹೇಳಿ ನನ್ನ ಮನೆ ಕೊಟ್ಟರು. ಅಲ್ಲಂ ಪಾಷಾ ಬರೀದಾರ ಹತ್ರ ಕೊಟ್ಟರು. ಒಂದು ಕೇಸ್ ನಲ್ಲಿ ನಿರಾಣಿ ಅವರು ಒಂದು ಕೊಟ್ಟರು, ನಾಟ್ ಟು ಅರೆಸ್ಟ್ ಅಂತ ಹೇಳಿ ಬೇಲ್ ಮೇಗಿದ್ದಾರೆ. ಇನ್ನೊಂದ್ ಕಡೆ ಇನ್ನೊಂದು ಇಲ್ಲಿ ರಾಜ್ ಕೇಸ್ನಾಗ ಬೇಲ್ ಮೇಗಿದ್ದಾರೆ. ಇವ್ರೇನ್ ಮಾಡ್ತಾ ಇರ್ತಾರೆ ಯಡಿಯೂರಪ್ಪ ಅವರು? ಸಿದ್ದರಾಮಯ್ಯನವ್ರದ್ದು ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಾಥಮಿಕ ತನಿಖೆ ಆಗಿಲ್ಲ. ಅವರು ತಪ್ಪಿಸ್ತ್ರ ಅಲ್ಲ, ಅವ್ರು ತಪ್ಪು ಮಾಡಿ
ಮತ್ತೆ ತನಿಖೆ ಆದ್ಮೇಲೆ ರಾಜೀನಾಮೆ ಕೊಡಿ ಅಂತಾರೆ, ಹೇಗೆ ಸರ್? ತನಿಖೆ ಆದ್ಮೇಲೆ ರಾಜೀನಾಮೆ ಕೊಡ ಅಲ್ಲ, ತನಿಖೆದಾಗ ಏನು ಬರೋದೇ ಇಲ್ಲಲ್ಲ, ಎದಕ್ಕೆ ರಾಜೀನಾಮೆ ಕೊಡ್ತಾರೆ? ರಾಜೀನಾಮೆ ಕೊಡೋ ಪ್ರಶ್ನೆಗೆ ಉದ್ಭವಿಸೋದಲ್ಲ, ತನಿಖೆ ಆದ್ಮೇಲೂ ಬರೋದಿಲ್ಲ. ಯಾಕಂದ್ರೆ ಅವ್ರೆಲ್ಲಾರು ಬರೆದಿದ್ದಾರ, ಸಿಎಂ ತಮ್ಮ ಅದನ್ನ ಉಪಯೋಗಿಸ್ಕೊಂಡಿದಾರ, ಎಲ್ಲಾರು ಯಾರ್ಯಾರಿಗೂ ನಿರ್ದೇಶನ ಕೊಟ್ಟಿದಾರ, ಯಾವ್ದಾರ ಫೈಲ್ ನ ನೋಟಿಂಗ್ ಮಾಡಿದಾರ, ಏನಾದ್ರು ಇದೆಯಾ? ಏನೂ ಇಲ್ಲ. ಬಿಜೆಪಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಅಂತ ಏನ್ರಿ ಬಿಜೆಪಿ ಕುಮಾರಸ್ವಾಮಿ ಹೇಳಲ್ಲ ಅದನ್ನ, ಮೋದಿ ಅವ್ರಿಗೆ ಹೇಳಿ ರಾಜೀನಾಮೆ ಕೊಟ್ಟು ಅದೆಲ್ಲ ಇದ್ರದ್ದು ಅದು ನಿಮ್ಮ ಎಲೆಕ್ಟ್ರಲ್ ಬಾಂಡ್ಸ್ ಇದೆಲ್ಲ ಇದು ಆದ್ಮೇಲೆ ಇದು ಮಾಡಿ ಅಂತ ಹೇಳಿ ಮೋದಿ ಅವ್ರಿಗೆ ಹೇಳಿ, ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಟ್ಟು ಇದು ಮಾಡ್ಲಿ ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೆ. ನೈತಿಕತೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದೆ ಸರ್ ಬಿಜೆಪಿ ಜೆಡಿಎಸ್ ಅವರು. ಯಾಕಂದ್ರೆ ಕುಮಾರಸ್ವಾಮಿ ಅವ್ರಿಗೆ ನೈತಿಕತೆ ಇಲ್ವಾ ನಿಮ್ ಪ್ರಕಾರ? ನಮ್ಗೆ ನೈತಿಕತೆ ಇದೆ ಅಂದಾಗ ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ಪ್ರಾಥಮಿಕ ತನಿಖೆ ಆಗಿಲ್ಲ. ಡೋಂಟ್ ಕಂಪೇರ್ ದಿಸ್ ಕೇಸ್. ಕುಮಾರಸ್ವಾಮಿ ಅವ್ರದ್ದು ಪ್ರಾಥಮಿಕ ತನಿಖೆ ಆಗಿಲ್ಲ. ನಿಮ್ ಪಕ್ಷದ ಕೋಳಿವಾಡನು ಕೂಡ ಧ್ವನಿ ಎತ್ಬಿಟ್ಟಾರ. ಕೋಳಿವಾಡ ಅವ್ರು ಏನೋ ವಯಸ್ಸಾಗಿದೆ ಏನೋ ಹೇಳ್ತಾರೆ. ವಿರೋಧ ಪಕ್ಷಗಳು ಕೇಳ್ತವೆ ಅಂತ ಹೇಳ್ಬೋದು. ನಿಮ್ ಪಕ್ಷದ ಹಿರಿಯ ನಾಯಕರುಗಳೇ ಮಾತಾಡ್ತಾರೆ. ಅದು ವಯಸ್ಸಾಗಿದೆ ಪಾಪ, ಏನೋ ಅರುಮರ ಆಗಿರ್ತದೆ, ಸ್ವಲ್ಪ ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು.